ದಾವಣಗೆರೆ ಬೈ ಎಲೆಕ್ಷನ್ ಏನಂತಾರೆ ಮತದಾರರು? ಎಸ್ಎಂ ಸಮರ್ಥ ವರ್ಸಸ್ ಶ್ರೀನಿವಾಸ್ ದಾಸಕರಿಯಪ್ಪ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಕಾವಿದೆ, ಮತದಾರರು ಏನು ಹೇಳ್ತಾರೆ? ಎಸ್ಎಂ ಸಮರ್ಥ ವರ್ಸಸ್ ಶ್ರೀನಿವಾಸ್ ದಾಸಕರಿಯಪ್ಪ. ವೇಗ ನ್ಯೂಸ್ನಲ್ಲಿ ಮನದಾಳದ ಮಾತುಗಳನ್ನು ಬಿಚ್ಚಿಟ್ಟಿದ್ದಾರೆ ಮತದಾರರು. ದಾವಣಗೆರೆಯಲ್ಲಿ ಮತದಾರರ ಮನ ಗೆಲ್ಲೋದ್ಯಾರು? ಬೈ ಎಲೆಕ್ಷನ್ ಅಂತ ಎಲ್ಲಾ ನಾಯಕರು ಬರ್ತಿದ್ದಾರೆ. ಚುನಾವಣೆ ಆದ್ಮೇಲೆ ಕ್ಷೇತ್ರಕ್ಕೆ ಯಾರೊಬ್ರು ಬರಲ್ಲ, ತಿರುಗಿಯೂ ನೋಡಲ್ಲ. ಎಲೆಕ್ಷನ್ ಆದ್ಮೇಲೆ ಯಾರು ಮುಖ ತೋರಿಸೋದು ಇಲ್ಲ. ಇವಾಗ ನಾ ಮುಂದು ತಾ ಮುಂದು ಅಂತ ಎಲ್ಲ ನಾಯಕರು ಬರ್ತಾರೆ. ಇವಾಗ ರೋಡ್ ಕ್ಲೀನ್ ಆಗ್ತವೆ. ಎಲೆಕ್ಷನ್ ಮುಗಿದ ಮೇಲೆ ರಸ್ತೆಗಳ ಗಬ್ಬೆದ್ದು ಹೋಗಿರತ್ತೆ. ಯಾರು ತಿರುಗಿನೂ ನೋಡಲ್ಲ ನಾಯಕರುಗಳು. ಕಾಂಗ್ರೆಸ್ ಅಲ್ಲೇ ಇದ್ರೂ ಈ ಸಲ ಹೇಳೋಕ್ಕಾಗಲ್ಲ. ಓಟ್ ಡಿವೈಡ್ ಆಗಿದ್ದಾವೆ, ಯಾರು ಗೆಲ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ. ಬಹುದೊಡ್ಡ ಕುತೂಹಲ ಇದು. ಯಾಕಂದ್ರೆ ದಾವಣಗೆರೆಯ ಬೈ ಎಲೆಕ್ಷನ್ ಇದೆಯಲ್ಲ, ಇಲ್ಲಿ ಮುಸ್ಲಿಂ ಮತಗಳು ಈ ಸತಿ ಡಿವೈಡ್ ಆಗುತ್ತೆ. ಇನ್ನು ಸಮರ್ಥ ವರ್ಸಸ್ ದಾಸಕರಿಯಪ್ಪ ಅನ್ನುವಲ್ಲಿ ಒಂದು ಕಡೆ ಕುಟುಂಬದ ರಾಜಕಾರಣ, ಇನ್ನೊಂದು ಕಡೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಮತದಾರರ ಮನ ಗೆಲ್ಲೋದು ಯಾರು? ಬೈ ಎಲೆಕ್ಷನ್ ಅಂತ ಎಲ್ಲಾ ನಾಯಕರು ಇವಾಗ ಬರ್ತಾರೆ, ಇವಾಗ ಪ್ರಚಾರ ಮಾಡ್ತಾರೆ, ಮುಖ ತೋರಿಸಿ ಹೋಗ್ತಾರೆ. ಆದ್ರೆ ಚುನಾವಣೆ ಆದ್ಮೇಲೆ ಕ್ಷೇತ್ರಕ್ಕೆ ಯಾರೊಬ್ರು ಕೂಡ ಹಾಯೋದಿಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಓಲ್ಡ್ ಬೇತೂರ್ ರೋಡ್ ಅಲ್ಲಿದ್ದೀವಿ. ಇಲ್ಲಿಯ ಪ್ರಜೆಗಳನ್ನ ನಿಜಕ್ಕೂ ಪ್ರಜೆಗಳು ಪ್ರಭುಗಳಾಗಿದ್ದಾರ ಎಲ್ಲವನ್ನು ನೋಡ್ಬೋದು. ಅಣ್ಣಾರ ನಮಸ್ಕಾರ. ನಮಸ್ಕಾರ. ಹೆಂಗಿದ್ದೀರಿ? ಆರಾಮದಿರಿ? ಆರಾಮದವ್ರಿ. ಏನ್ ಮಾಡ್ಕೊಂಡಿದ್ದೀರಿ? ನಾವು ಸೋಪಿನ ಸೇಲ್ ಮ್ಯಾನ್. ಹೌದ್ರಿ? ಹೆಂಗೆ ಕೆಲಸ ಚಲೋ ನಡೆದ? ಪರವಾಗಿಲ್ಲ. ಈಗ ಚುನಾವಣೆ ಐತಲ್ರಿ, ಈಗ ಮತದಾನ ಐತಿ ಏಪ್ರಿಲ್ 9ಕ್ಕ ಅದಲ್ರಿ? ನೀವು ಇದ ಕ್ಷೇತ್ರಕ್ಕೆ ಬರ್ತೀರಾ? ಹೌದ್ರಿ. ಹೌದ್ರಿ. ಹೆಂಗ ಅನಿಸ್ತೈತ್ರಿ ಚುನಾವಣೆ ಅಂದ್ರೆ? ಏನ್ ನೆನಪು ಬರ್ತೈತಿ ನಿಮ್ಗ? ಏನ್ ಯೋಚನೆ ಬರ್ತಾವ? ಚುನಾವಣೆ ಅಂತಂದ್ರೆ ಚುನಾವಣೆ ನಡೆಯಬೇಕಾರ ಹೌದು ಅನ್ನಂಗ ಬಂದು ಕಾಣ್ತಾರ, ತೋರ್ಸಿ ಅಂತಾರ. ಎಲೆಕ್ಷನ್ ಮುಗಿದ ಮ್ಯಾಗ ಅವ್ರೇ ಗಪ್ಚುಪ್ಪ ಆಗ್ಬಿಡ್ತಾರ್ರಿ. ಅವ್ರ ಮಕನು ತೋರ್ಸಲ್ಲ, ಮಕನು ಕಾಣಿಸಲ್ಲ. ಇಲ್ಲಿ ಎಷ್ಟು ವರ್ಷ ಆತ್ರಿ ನೀವು ಚುನಾವಣೆ ಎಲ್ಲ ಮಾಡಕುಂತ, ಓಟ್ ಹಾಕುಂತ? ಓಟ್ ಹಾಕದ್ರಿಂದ ಈಗ 7ನೇ ಬಾರಿ ನಾವು 7ನೇ ಬಾರಿ ಹಾಕಕತ್ತಿರೋದು. ಆದ್ರೆ ಎಲೆಕ್ಷನ್ ಏನಪ್ಪಾ ಅಂತಂದ್ರೆ ಈಗ ಬಂದಾಗ ಈಗೆಲ್ಲ ಕ್ಲೀನ್ ಮಾಡಿಸಿ ಹೋಗ್ಯಾರ. ಈಗ ರೋಡ್ ಚಲೋ ಅದಾವ. ಈಗ ಇವತ್ತು ಕಾಣ್ತತಿ ಕನ್ನಡಿ ಹಳ್ಳು, ಮತ್ ನಾಳೆ ನೋಡಿದ್ರೆ ಕಚಾಡಿ ಕಾಣ್ತತಿ. ಹೌದು ಹೌದೌದು. ಇವತ್ ಮಾತ್ರ ಕ್ಲೀನ್ ಐತೆ ಕನ್ನಡಿ ಹಳ್ಳು ಇದ್ದಂಗ. ಮತ್ ಬೆಳಗ್ಗೆ ನೋಡಿದ್ರೆ ಕಚಾಡಿ ತಿಪ್ಪಿ. ಈಗ ಅವ್ರು ಬರ್ತಾರಲ್ಲ, ಅವ್ರು ವರ್ಷ ಮೇಲೆ ಅವ್ರು ಬರ್ತಾರ. ಈಗ ಕರೆಕ್ಟ್. ಈಗ ನೀವೇನ್ ಹೇಳಾಕುತ್ತೀರಿ? ಇದು ಬಿಡ್ರಿಪ್ಪ, ಇದು ಯಾವಾಗ್ಲೂ ಹಿಂಗ ಹೇಳಾಕುತ್ತೀರಿ. ನಾನ್ ಕೇಳಾಕುತ್ತಿರೋದೇನಂದ್ರ, ಈಗ ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ ಅಥವಾ ಇಲ್ಪ ನಮ್ಮ ಮನ್ಯಾಗ ಇದ ಪಕ್ಷ ಆ ಪಕ್ಷ ನೋಡಿ ಹಾಕ್ತೀರಿ? ಹೆಂಗ್ ನೀವು ಯಾವ್ದನ್ನ ನೋಡಿ ಓಟ್ ಹಾಕ್ತೀರಿ? ಪಕ್ಷ ಯಾವ್ದು ನಮಗೆ ಮೇನ್ ಇದು ಇರ್ತದ ಅದನ್ನ ನೋಡಿ ವೋಟ್ ಮಾಡ್ತಾವ್ ನಾವು. ಹೆಂಗೈತಿ ಇಲ್ಲಿ? ಹೆಂಗೈತಿ ಇಲ್ಲಿ? ಇಲ್ಲಿ ಅಲ್ಲಿ ಕಾಂಗ್ರೆಸ್ ಇರೋದು. ಆದ್ರೆ ಈ ಸತಿ ಹೇಳಕ್ ಬರಲ್ಲ. ಯಾಕ್ರಿ? ಯಾಕೆಂದ್ರೆ ಇದು ಡಿಬೇಡ್ ಆಗಿಬಿಡತ್ತಿದ್ದು ವೋಟ್ ನಲ್ಲಿ. ಈಗ ಯಾರು ಬರ್ತಾರ ಯಾರು ಬರಲ್ಲ, ಬೂದಿ ಮುಚ್ಚಿದ ಕೆಂಡ ಇದ್ದಂಗ ಇದು. ಹೌದನ್ರಿ? ಹೌದು. ಯಾರ ಅದಾರ ಅಪೋಸಿಟ್? ಯಾರ ಅದಾರಿ ಅಪೋಸಿಟ್? ಅದೇ ಬಿಜೆಪಿ ಬಿಜೆಪಿ ಅದಾರ. ಆ ವ್ಯಕ್ತಿ ಬಗ್ಗೆ ಪರಿಚಯ ಅದಾರ ಇಲ್ಲಿ? ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಪರಿಚಯ ಅಲ್ಲ, ಈಗ ಹೊಸದಾಗ ಬಂದಿರೋದವ್ರು. ಆದ್ರೆ ಈ ಏನಪ್ಪ ಅಂದ್ರೆ ಮೊನ್ನೆ ಗ್ಯಾಸ್ ಇಂದು ಇದು ಅಡಚಣೆ ಆದಾಗ ಎಲ್ಲ ಎಡವಟ್ಟ ಆಗ್ಬಿಟ್ಟವು. ಇವು ಇದ್ರಾಗ ಯಾರು ಬರ್ತಾರ ಯಾರು ಹೋಗ್ತಾರ ಹೇಳಕ್ ಬರಲ್ಲ. ಹೌದು. ಅದು ಬಂದಾಗ ಕಾಯಮ್ಮ ಅಂತ. ಇದು ಏನಪ್ಪಾ ನೋಡೋರ್ ಕಣ್ಣಿಗೆ ಜಾತ್ರೆ ಮಾಡ್ದಂಗ ಇದು. ಯಾರೋ ಬರ್ಲಿ ಜಾತ್ರೆ ಮಾಡ್ದಂಗ ಇದು. ಒಳಗ ಹೆಂಗ್ ಮನಸ್ತಾರ ಜನಗಳು ಗೊತ್ತಿಲ್ಲ. ಹೌದು. ಅದ ಆ ಮೂಮೆಂಟ್ ಐತಿ ಜನಗಳದ್ದು. ಈಗ ಗ್ಯಾರಂಟಿ ಪಾರಂಟಿ ಎಲ್ಲ ಯೂಸ್ ಆಗೋದು ಅನುಕೂಲ ಆಕತಿ ಅಂತೀರ? ಗ್ಯಾರಂಟಿ ಇವು ಏನ್ ಮಾಡ್ತಾರ್ರಿ? ಹೇಳೋದು ಒಂದು ಮಾಡೋದು ಒಂದು. ಅವ್ರು ಹೇಳ್ತಾರ, ಮಾಡೋದು ಒಂದು. ಈ ಗ್ಯಾರಂಟಿ ಅನುಕೂಲ ಆಗಿಲ್ಲ ಅಂತೀರಿ? ಆಗೇತ್ರಿ. ಆಗಿಲ್ಲ ಅಂತ ಹೇಳಲ್ಲ, ಆಗೇತಿ. ಬಡವರಿಗೆ ಇದು ಅನುಕೂಲ ಆಗೇತಿ.
ಅದು ಏನಪ್ಪ ಅಂತಂದ್ರ ಬಲಗೈಯ ಕೊಟ್ಟು ಎಡಗೈಯ ಪುಸ್ತಕಂಗ ಇವ್ರು ಸರ್ಕಾರ ಆದ್ರೂ ಓಟ್ ಹಾಕ್ಬೇಕು. ಹಾಕ್ತಾರ ಅರ್ಧ ಭಾಗ ಹಾಕ್ತಾರ, ಅರ್ಧ ಭಾಗ ಹಾಕೋದಿಲ್ಲ. ತಲಿ ಹೊತ್ತು ಬಿಟ್ಟಾರ. ಕಾಂಗ್ರೆಸ್ ಸರ್ಕಾರದ ಸವಾಸನೆ ಬೇಡ ಅಂತ ಅನ್ನಕತ್ತಾರ ಜನ. ಹೌದನ್ರಿ? ಹೌದು. ಚಲೋ ಮಾತಾಡ್ತೀರಿ, ನಿಮ್ ಅನುಭವದ ಮಾತು.